ಅಮ್ಮ ತಾಯಿ, ನಮ್ಮ ಮಾವಂಗೋಸ್ಕರ ಮಾಡ್ತಾ ಇರೋ ಗಣಪತಿ ಹಬ್ಬ ಪ್ರತಿ ವರ್ಷಕ್ಕಿಂತ ಸಂದಾಗ್ ಮಾಡ್ಬೇಕು ಅಂತ ಅಟ್ಟಿಯವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಈ ಹಬ್ಬಕ್ಕೆ ಯಾವ ತೊಂದ್ರೆನೂ ಆಗ್ದಂಗೆ ನೀನೇ ನಡ್ಸ್ಕೊಡ್ಬೇಕು ತಾಯಿ. ಇದ್ಯಾ ಇದ್ಯಾ? ಅಜ್ಜಿ, ಏನೇ ಇದು? ಇನ್ನು ಪೂಜೆ ಮಾಡ್ತಾ ನಿಂತಿದೀಯಲ್ಲೇ? ಅಜ್ಜಿ ಮುಗೀತು. ನೋಡಿಲಿ, ಒಂದು ಜವಾಬ್ದಾರಿನ ವಹಿಸ್ಕೊಳ್ಳೋದು ದೊಡ್ಡಸ್ತಿಕೆ ಅಲ್ಲ, ಅದನ್ನ ಸರಿಯಾಗಿ ನಿಭಾಯಿಸೋದು ದೊಡ್ಡತನ. ಮೋನ ಏನಾದ್ರೂ ಸಹಾಯ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾನು ನಾನೇ ಮಾಡ್ತೀನಿ ಅತ್ತೆ, ನೀವು ಹೋಗಿ ಅಂತ ಹೇಳ್ತೀಯ. ಈಶ್ವರಿ ಸಹಾಯ ಮಾಡಕ ಬಂದ್ರೆ ಅದನ್ನು ನಾನೇ ಮಾಡ್ತೀನಿ ಅಂತ ಸೀರೆನ ಸೊಂಟಕ್ ಸಿಗಿಸ್ಕೊಂಡು ಓಡಾಡಕ್ ಶುರು ಮಾಡ್ಬಿಡ್ತೀಯ. ಹಂಗೆ ಎಲ್ಲಾನು ಮಾಡ್ತೀನಿ ಅನ್ನೋಳು ಒಸಿ ಚುರುಕಾಗಿ ಓಡಾಡ್ಕೊಂಡು ಬಿರ್ಬಿನ್ನೆ ಮಾಡೋದಲ್ವಾ? ಯಾಕಂದ್ರೆ ಶಾನೆ ಜನರನ್ನ ಸೇರಿಸ್ಬಿಟ್ಟು ಆಮೇಲೆ ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಹೋಗೋದು ನನ್ನ ಮಗನ ಮರ್ವಾದೆ ಅನ್ನೋದು ಜ್ಞಪ್ತಿಯಲ್ಲಿರ್ಲಿ. ಅದಕ್ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಬಿಡಿ ಅಜ್ಜಿ. ಅವಕಾಶ ಕೊಡಕ್ಕಿಲ್ಲ ಅಂತ ಬಾಯಿ ಮಾತೆಲ್ಲ ಹೇಳ್ಕೊಂಡು ಓಡಾಡಿದ್ರೆ ನಡಿಯಾಕಿಲ್ಲ. ಬೇಗ ಬೇಗ ಹೋಗಿ ಸಿದ್ಧತೆ ಮಾಡ್ಕ. ಏನೇನ್ ಬೇಕು ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀನಿ ಅಜ್ಜಿ. ಇನ್ನೇನಿದ್ರು ಸಣ್ಣ ಪುಟ್ಟ ಕೆಲ್ಸಗಳಿದೆ ಆಟೆಯ. ವಿದ್ಯಾ, ಬಂದೆ ಮಾವ. ಈ ಹುಡ್ಗಿನ ಹೊಗಳೋದು ತೆಗಳೋದು ಒಂದು ಗೊತ್ತಾಗಕ್ಕಿಲ್ಲ. ಇವತ್ತಿನ ಗಣಪತಿ ಹಬ್ಬನ ಅದ್ ಹೆಂಗೆ ಏನೂ ವಿಘ್ನ ಇಲ್ದೆ ನಡ್ಸ್ಕೊಡ್ತಾಳೋ ಏನೋ. ಗೋವಿಂದ, ಈ ದುಡ್ಡನ್ನ ತಗೊಳ್ಳ. ಈ ಶಾಮಿಯಾನದವ್ರಿಗೆ, ಈ ಊಟದವ್ರಿಗೆ, ಹಂಗೆಯ ಖರ್ಚಿಗೆಲ್ಲ ನೋಡ್ಕೊಪ್ಪ. ಅಣ್ಣ, ಈ ಫಂಕ್ಷನ್ ಜವಾಬ್ದಾರಿ ಎಲ್ಲ ನಮ್ಮ ಭದ್ರನೇ ವಹಿಸ್ಕೊಂಡಿರೋದ್ರಿಂದ ಯಾರ್ಯಾರು ಗೇಟೆಟ್ ಮಾತಾಡೋನೋ ಅವನಿಗೆ ಗೊತ್ತು. ಈ ದುಡ್ಡು ಅವನ ಹತ್ರ ಇರೋದೇ ಸರಿ. ಹೌದಲ್ವೇ? ಮರ್ತ್ಬಿಟ್ಟಿದ್ದೆ. ಭದ್ರ, ತಗೊಳ್ಳ. ಸರಿಯಪ್ಪ. ಲೇ ಶಿವರಾಮ, ಇವತ್ ನಡೆಯೋ ಪೂಜೆಯಲ್ಲಿ ಯಾವ ಆಚಾರ ವಿಚಾರಕ್ಕೂ ಅಪಚಾರ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ 7 ವರ್ಷ ಆದ್ಮ್ಯಾಕೆ ದೇವ್ರ ಕಿರೀಟ ಬರ್ತದೆ. ಪ್ರತಿ ಸಲ ಬಂದಾಗ್ಲೂ ನಮ್ಮ ಅಟ್ಟಿಲೆ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಈ ನಿನ್ನ ಮುದ್ದು ಸೊಸೆ ಊರ್ನವ್ರೆಲ್ಲ ಕರೆಸಿ ಅದ್ದೂರಾಗಿ ಮಾಡ್ಬೇಕು ಅಂತವಳೆ. ಅದಕ್ಕೆ ನೀನ್ ಬೇರೆ ಒಪ್ಪಿಗೆ ಕೊಟ್ಟಿದೀಯಾ? ಒಳ್ಳೆ ಯೋಚನೆ ಯಾರು ಮಾಡಿದ್ರೆ ಏನವ? ಇವತ್ತು ಒಟ್ಟಿಯಾಗಿ ಅದ್ದೂರಿಯಾಗಿ ಪೂಜೆ ಆದ್ರೆ ಜನ ಸೇರ್ತಾರೆ. ಅದರಿಂದ ಎಲೆಕ್ಷನ್ಗೆ ನಮ್ಗೆ ಅಲ್ವೇ ಒಳ್ಳೇದಾಗೋದು? ಅದಕ್ಕೇನೋ ನನ್ ತಕರಾರ ಇಲ್ಲ ಶಿವರಾಮ. ಆದ್ರೆ ಈ ಆಡಂಬರದ ಮಧ್ಯದಲ್ಲಿ ಶಾಸ್ತ್ರಕ್ಕೇನಾದ್ರೂ ಅಪಚಾರ ಆಗ್ಬಿಟ್ರೆ ನಿನ್ ಮರ್ವಾದೆ ಜೊತೆಗೆ ಆ ದ್ಯಾವ್ರ ಶಾಪಕ್ಕೆ ಗುರಿ ಆಗ್ಬಿಟ್ರಿ ಅಂತ ಹೇಳ್ತೀವ್ನಿ. ಅವ್ವ, ಈ ಫಂಕ್ಷನ್ ಜವಾಬ್ದಾರಿ ನನ್ನ ಮಗ ತಗೊಂಡವನೆ ಅಂದ್ಮೇಕೆ ಅದು ಚಂದಾಗೆ ಆಯ್ತದೆ. ಅದ್ರ ಚಿಂತೆ ನೀನ್ ಬಿಡು. ಚಂದಾಗ್ಲಿ ಅಂತ ಅವ್ನಿಗೆ ಆಶೀರ್ವಾದ ಮಾಡು. ಹಂಗೆ ಆಗ್ಲಿ ಅಂತ ತಾನೇ ನಾನು ಬಯಸೋದು. ಅಮ್ಮಮ್ಮ, ನೀನ್ ಸುಮ್ಕಿರು, ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ಕತೀನಿ. ಪ್ರತಿ ಸಲನೂ ನಮ್ಮ ಮನೆಗೆ ದ್ಯಾವ್ರ ಕಿರೀಟ ಬಂದಾಗ ಈಶ್ವರಿನ ಆ ಜವಾಬ್ದಾರಿ ತಕೊಂಡು ಆ ಪೂಜೆನ ಸಾಂಗ್ವ ನಡ್ಸ್ಕೊಂಡ್ ಬಂದವಳೆ. ಅಟ್ಟಿ ಗೌರವನು ಉಳ್ಸವಳೆ. ಹಂಗೆ ಈಕಿತ ನೀನು ಬಾವಾ, ಅದ್ನೆಲ್ಲ ನೀವ್ ಹೇಳ್ಬೇಕೆ? ಎಲ್ಲಾನು ನಾನು ವಿದ್ಯನ್ಗೂ ನೀನ್ ಸಲಹೆ ಸೂಚನೆ ಕೊಟ್ಕೊಂಡು ನೀನ್ ಪೂಜೆ ಮಾಡಂಗೆನೆ ಅವಳಿಗೂ ನಿಂತ್ಕೊಂಡು ಸಹಾಯ ಮಾಡ್ಬೇಕು ಈಶ್ವರಿ. ಯಾಕೆಂದ್ರೆ ಈಕಿತ ಜವಾಬ್ದಾರಿ ಎಲ್ಲನೂ ನಮ್ ವಿದ್ಯೆನ ವಹಿಸ್ಕೊತಾವಳೆ ಅಲ್ವೇ? ಅದಕ್ಕೆ ನೀನ್ ಅನುಭವದ ಅವಶ್ಯಕತೆ ಬೇಕಾಯ್ತದೆ. ಅದ್ರ ಚಿಂತೆ ಬಿಟ್ಬಿಡಿ, ನಾನೆಲ್ಲ ನೋಡ್ಕತೀನಿ. ವಿದ್ಯಾ, ಮುಂದಿನ ಕೆಲ್ಸದ ಕಡೆ ಗಮನ ಕೊಡು. ಸರಿ ಮಾವ. ಅತ್ತೆ, ಹೊಸ ಸಹಾಯ ಮಾಡಿ ಬನ್ನಿ. ಗೋವಿಂದ, ಹಲೋ. ಏನ್ ಭದ್ರಣ್ಣ, ಅಪರೂಪಕ್ ನೆನ್ಸ್ಕೊಂಡ್ ಬಿಟ್ಟಿದ್ದೀರಾ? ಹಂಗೇನಿಲ್ಲ ಕಣವ, ಇವತ್ತು ಗಣಪತಿ ಹಬ್ಬ ಅಲ್ವೇ? ಅದೇ ಅನ್ಕೊಳ್ತಾ ಇದ್ದೆ.
ಪ್ರತಿ ವರ್ಷ ನಿಮ್ ಮನೆ ಪೌರೋಹಿತ್ಯನ ನಮ್ಮ ಮನೆಯವರೇ ತಾನೇ ನಡೆಸ್ಕೊಡ್ತಾ ಇದ್ದಿದ್ದು. ಆದ್ರೆ ಯಾಕೆ ಇನ್ನು ಫೋನ್ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಅದು ನಿಮ್ಮ ಹಟ್ಟಿಲಿ ಇಂಥ ಘಟನೆ ನಡೆದಿರ್ಬೇಕಾದ್ರೆ ಅದು ಹೆಂಗ್ ಕರಿಯೋದು ಅಂತ ಅಂದ್ಬಿಟ್ಟು ನಾನೇ ಹೊಸಿ ಸುಮ್ಮನಿದ್ದೆ. ಅಣ್ಣ, ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಪ್ರತಿ ವರ್ಷದಾಗೆ ನಿಮ್ ಮನೆ ಪೌರೋಹಿತ್ಯನ ನಡೆಸ್ಕೊಡೋದು ನಮ್ಮ ಮನೆಯವ್ರ ಜವಾಬ್ದಾರಿ. ಅಲ್ಲ ಕಣವ ಚಾರು, ಅದು ಅಣ್ಣ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ವಿಷಯ ಬೇರೆನೇ ಇದೆ. ಇಡೀ ಪೂಜೆನ ನಡೆಸ್ಕೊಡೋ ಜವಾಬ್ದಾರಿ ನಮ್ದೆ. ಅದಕ್ಕೆಲ್ಲ ಏನೇನ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಸರಿಯಾದ ಟೈಮಿಗೆ ಬರ್ತೀವಿ ಬಿಡಿ. ಸರಿ ಕಣವ, ನೀನ್ ಹೇಳದ್ಮೇಲೆ ಮುಗೀತು ಬಿಡು. ಸರಿ ಅಣ್ಣ. ರಾಮ, ಏನ್ ಮೇಡಮ್? ಅದು ಭದ್ರಣ್ಣ ಕಾಲ್ ಮಾಡಿದ್ರು. ಕೊನೆ ಮೂಮೆಂಟ್ ಅಲ್ಲಿ ಮಾಡಿದ್ರಾ? ಇವಾಗ ಹಬ್ಬ ಕರೆಯೋಕ್ಕಷ್ಟೇ ಕಾಲ್ ಮಾಡಿದ್ರು. ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಪೌರೋಹಿತ್ಯಕ್ಕೆ ಕರೆಯೋಕ್ ಬೇಡ ಅಂತ ಡಿಸೈಡ್ ಮಾಡಿದ್ರಂತೆ. ಅದಕ್ಕೆ ನಾನು ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮನೆ ಪೌರೋಹಿತ್ಯದ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದೀನಿ. ಒಳ್ಳೆ ಕೆಲಸನೇ ಮಾಡಿದೀರಾ. ನಾವ್ ಹೆಂಗಿರೋ ಮುರಾರಿನ ಕರ್ಕೊಂಡು ಹೋಗ್ತೀವಲ್ಲ, ಅವನ್ನೆಲ್ಲ ನೋಡ್ಕೋತಾನೆ. ಇದೇನವ ಆ 3 ಅಡಿ ಇಡೀ ಮನೇನೆ ಆಕ್ರಮಿಸ್ಕೊಂತಾವಳೆ. ಈಟ್ ವರ್ಷ ಈ ಜವಾಬ್ದಾರಿಗಳನ್ನೆಲ್ಲ ಒಂದು ಸಣ್ಣ ಯತ್ವಾಸನೂ ಆಗ್ದಂಗೆ ನೀನ್ ನಿಭಾಯಿಸ್ದೆ, ಸಬಾಸ್ಗಿರಿ ತಗಂಡೆ. ಆದ್ರೆ ಈಗ ಆ ಕಿರೀಟದ ಜವಾಬ್ದಾರಿನೂ ಅವಳಿಗೆ ವಹಿಸ್ತಾವ್ರೆ. ಲೇ ಚಿತ್ರ, ಬೆಂಕಿಲ್ ಬೆಂದಾಗ್ಲೆ ಕಣೆ ಇತ್ತಾಳೆಗುವ ಬಂಗಾರಕ್ಕೂ ಇರೋ ವ್ಯತ್ಯಾಸ ಅರ್ಥ ಆಗದು. ಇಂಥ ಜವಾಬ್ದಾರಿ ವಹಿಸ್ಕೊಂಡವಳಲ್ವಾ, ಅದು ಹದ್ಗೆಟ್ಟಾಗ್ಲೇನೆಯ ನನ್ನ ಬೆಲೆ ಏನು ಅಂತ ಗೊತ್ತಾಗೋದು, ಇವಳ ಯೋಗ್ಯತೆ ಏನು ಅಂತ ಅರ್ಥ ಆಗದು. ಇವತ್ತಿಂದ ಅವಳಿಗೆ ಶನಿ ಎಗ್ಲೇರ್ತು ಅನ್ಕೋ, ಉದ್ಧಾರ ಆಗಕ್ಕೆ ಇಲ್ಲ. ಅವ್ವ, ಅವಳು ಹೆಂಗಾರ ಆಗ್ಲಿ ಕಣವ್ವ. ಇವ್ರಿಗೆಲ್ಲ ನಿನ್ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ನಾವು ಆ ಪೂಜೆಗೆ ಹೋಗೋದ್ ಬ್ಯಾಡ. ಏನಾರ ನೆಪ ಹೇಳ್ಕೊಂಡು ಈ ಅಟ್ಟಿಲೆ ಉಳ್ಕೊಳ್ಳೋಣ. ಅಯ್ಯೋ ದಡ್ಡಿ, ಹಂಗೇನಾದ್ರೂ ಮಾಡ್ಬಿಟ್ರೆ ನಾವು ಮುಟ್ಟಾಡ್ರಾಗೋಯ್ತೀವಿ. ಯಾವತ್ತುವೆ ನಮ್ಮ ಬೆಲೆ ನಮ್ ಎದುರಾಳಿಗಳಿಗೆ ಗೊತ್ತಾಗ್ಬೇಕು ಅಂದ್ರೆ ಅವ್ರ ಮುಂದೆ ಇದ್ಕೊಂಡು ಅವ್ರ ಬೆಲೆನ ನಾವು ಕಳಿಬೇಕು. ಆ ಕೆಲ್ಸವ ನಾವು ಎಲ್ಲೋ ದೂರದಲ್ಲಿ ಇದ್ಕೊಂಡು ಮಾಡಕ್ಕಾಗಕ್ಕಿಲ್ಲ. ಪಕ್ಕದಲ್ಲೇ ಇದ್ಕೊಂಡು ನಮ್ಮ ಕಾರ್ಯನ ನಾವು ಸಾಧಿಸ್ಕೋಬೇಕು. ಹಿತಶತ್ರುಗಳಂಗೆ ಮನೆಯಲ್ಲೇ ಇದ್ಕೊಂಡು ಮಸ್ಲತ್ ಮಾಡಿ ಮರ್ಯಾದೆ ತೆಗಿಬೇಕು. ಹಂಗಾರೆ ಅಲ್ಗೋಗಿ ನಾವ್ ಏನ್ ಮಾಡೋದು? ಆ ಶಿವರಾಮೇಗೌಡನ್ ರಾಜಕೀಯದ ಭವಿಷ್ಯ ಉಜ್ವಲವಾಗಿರ್ಬೇಕು ಅಂತ ತಾನೆ ಈ ಆಡಂಬರ ಮಾಡ್ತಿರೋದು. ಒಂದು ಆ ಶಿವರಾಮೇಗೌಡನ್ ರಾಜಕೀಯದ ಭವಿಷ್ಯನ ಹಾಳು ಮಾಡಿದ್ರೆ, ಇನ್ನೊಂದು ಆ 3 ಅಡಿ ಬೆಳವಣಿಗೆನ ಈಗ್ಲೇ ಕತ್ತರಿಸ್ ಬಿಸಾಕ್ತೇನೆ. ಹೆಜ್ಜೆಗೂ ಜೊತೆಲಿ ಇದ್ಕೊಂಡು ಅವನ್ ಮರ್ಯಾದೆ ಹೋಗೋದನ್ನ ನೋಡಿ ನಾನ್ ಆನಂದಿಸ್ಬೇಕು. ಚಲ್ವಾ, ಯಾವಾಗ ಬಂದೆ? ನಾನ್ ಬಂದು ಶಾನೆ ಹೊತ್ತಾಯ್ತು ಬೀಗ್ರೆ. ಅಲ್ಲಪ್ಪ, ಬಂದನ್ ಮುಂದೆ ಎಲ್ಲ ನಾವ್ ಒಂದ್ ಕಡೆ ಚೇರ್ ಹಾಕೊಂಡ್ ಕುತ್ಕೋಬೇಕು ತಾನೆ. ಅದ್ ಬಿಟ್ಬಿಟ್ಟು ಈ ಕೆಲಸ ಎಲ್ಲ ಯಾರು ಮಾಡೋಂದವ್ರು? ಕೊಟ್ಲೆ ಮಾವಯ್ಯ. ಅಲ್ಲ ಕಣ್ಲಾ, ತೋರಣ ಕಟ್ಟಕ್ ಜನ ಇಲ್ದಾರ ಹಂಗೆ ಬಂದು ನೆಂಟ್ರ ಕೈಲಿ ಕೆಲಸ ಮಾಡಿಸ್ತಾ ಇದೆಯಲ್ಲ. ಅದು ಮಾವಯ್ಯ, ನಾನು ನೀನ್ ಮಾಡೋ ಕೆಲಸ ಎಲ್ಲ ಇಂಥದ್ಯಾ? ಲೇ, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನಮ್ ಬೀಗ್ರಕಲ್ಲ, ನಮ್ ಕೆಲಸದವ್ರಲ್ಲ. ಇದೇನ್ ಬೀಗ್ರೆ ಹಿಂಗ ಅನ್ಬಿಟ್ರಿ? ನಿಮ್ಮಟ್ಟಿ ಕೆಲಸ ಬೇರೆ, ನಮ್ಮಟ್ಟಿ ಕೆಲಸ ಬೇರೆ ಅನ್ಕೊಂಡಿದೀರಾ? ಖಂಡಿತ ಇಲ್ಲ. ಇದ್ರಲ್ಲಿ ಕ್ವಾಟ್ಲೇದೇನು ತಪ್ಪಿಲ್ಲ. ನಾನೇ ಬಂದ್ನ ಕುಂತಿದ್ದೆ, ಬ್ಯಾಸರ ಆಯ್ತು, ಏನಾದ್ರೂ ಮಾಡ್ಬೇಕು ಅಂತ ನೋಡ್ದೆ, ಸುರು ಹಚ್ಕೊಂಡ್ಬಿಟ್ಟೆ. ನಿನಗ್ ಬ್ಯಾಸರ ಆದ್ರೆ ಮುಂದಾಳ ತಗೊಂಡು ಓಡಾಡ್ಕೊಂಡು ಇರ್ಬೇಕು. ಅದ್ ಬಿಟ್ಬಿಟ್ಟು ಇಂಥ ಕೆಲಸ ಎಲ್ಲ ಮಾಡಬೇಡ. ನನಗಿದೆಲ್ಲ ಸರಿ ಹೋಗಕ್ಕಿಲ್ಲ. ಇದೊಂದ್ ಕೆಲ್ಸ ಶುರು ಹಚ್ಕೊಂಡಿದ್ನ ಮುಗಿಸ್ಬಿಡ್ತೀನಿ, ಆಮೇಲೆ ಬೇರೆ ಕೆಲಸ ನೋಡ್ತೀನಿ. ನೀನ್ ನನ್ ಮಾತೇ ಕೇಳಕ್ಕಿಲ್ಲ ಅಂತಿ. ಏನೋ ಮಾಡಪ್ಪ. ಸರಿ, ಅಡ್ಗೆವ್ರು ಬಂದ್ರೇನ್ಲ? ಮಾವಯ್ಯ, ಭಟ್ರು, ಶಾಮಿ ಅಂದವ್ರು, ಚೇರು, ಟೇಬಲ್, ಪಾತ್ರೆ, ಪಗಡೆ, ಕುಡಿಯೋ ನೀರು, ಹಾಲು, ಮೊಸರು ಎಲ್ಲ ಬಂದಾಗದೆ. ಇನ್ನೇನ್ ಭಟ್ರು ತರಕಾರಿ ಹಚ್ಕೊಂಡು ಒಲೆ ಮೇಲೆ ಪಾತ್ರೆ ಮಡಿಗೆ ಅಡಿಗೆ ಮಾಡೋದೊಂದೇ ಬಾಕಿ. ಆದ್ರೆ ಸುಮ್ಕೆ ಕುಂತ್ಬಿಟ್ಟವ್ರೆ. ಏನ್ಲ ಹೇಳ್ತಾ ಇದ್ಯಾ? ಅವ್ರ ಹಾಕ್ಲ ಸುಮ್ಕೆ ಕೂತವ್ರೆ,
ನೀನ್ ಹೇಳಕ್ಕಿಲ್ವಾ ಅಡುಗೆ ಮಾಡಿ ಅಂತ? ಹೇಳ್ಬೋದು ಮಾವಯ್ಯ, ಆದ್ರೆ ಇನ್ನ ರೇಷನ್ನೇ ಬಂದಿಲ್ವಲ್ಲ, ಹೆಂಗ್ ಅಡಿಗೆ ಮಾಡೋದು ಅಂತ ಹೇಳೋದು? ಏನೋ ರೇಷನ್ ಬಂದಿಲ್ವೇ? ನಂದ ಕಳ್ಸ್ಕೊಡ್ತೀನಿ ಅಂದೆ. ಸರಿ ನಾನು ಅವ್ನಿಗೆ ಫೋನ್ ಮಾಡ್ತೀನಿ, ನೀವು ಬೇರೆ ಕೆಲಸ ನೋಡಕ್. ನಡೀರಿ ನಡಿ ಗೋವಿಂದ, ಹೋಗಿ ನೋಡೋಲ್ಲ ಬನ್ನಿ. ಹೇಳು ಶಿವ. ಅಪ್ಪ ತಂದೆ, ನೀನೇ ನಾನು ಮರ್ವಾದೆ ಕಳಿಬೇಕು ಅಂತ ನಿಂಗೆಲ್ಲ ಮಾಡ್ತಾ ಇದೀಯ ಹಂಗೆ? ಯಾಕೋ ಏನಾಯ್ತು? ಇನ್ನೇನ್ಲ ಮತ್ತೆ ಪೂಜೆಗೆ ಬಾರ್ಲ ಅಂತ ಫೋನ್ ಮಾಡಿದ್ರೆ ಪುಣ್ಯ ಎಲ್ಲ ನಾನೇ ಎಲ್ಲಿ ತಕೊಂಡು ಹೋಗ್ಬಿಡ್ತೀನಿ ಅನ್ನೋಂಗೆ ಅನ್ನದಾನಕ್ಕೆ ರೇಷನ್ ಕಳಿಸ್ತೀನಿ ಅಂತ ಹೇಳ್ದೆ ತಾನೆ? ಹೌದು ಹೇಳ್ದೆ. ಈಗ ಏನಾಯ್ತು? ಬರ್ತಾ ಇದ್ದೀನಲ್ಲ, ಅಲ್ಲೇ ಮಾತಾಡೋಣ ಬಿಡು. ಲೋ, ನೀನ್ ನಿಧಾನಕ್ಕೆ ಬಾರ್ಲ ಪರವಾಗಿಲ್ಲ, ಆದ್ರೆ ರೇಷನ್ ಫಸ್ಟ್ ಕಳ್ಸ್ಕೊಡ್ಲಾ? ಬಂದವ್ರು ನೀನ್ ಹಂಗೆ ಊಟ ಹಾಕ್ದೆ ಕಳ್ಸ್ಕೊಡಕ್ಕಾಗ್ತದೆ? ಇನ್ನು ರೇಷನ್ನೇ ಬಂದಿಲ್ವಾ? ಬೆಳಿಗ್ಗೆನೆ ಕಳ್ಸಿದೀನಿ ಕಣೋ. ಏನೋ ಬೆಳಗ್ಗೆನೆ ಕಳ್ಸ್ಕೊಟ್ಟ? ಲೇ, ಅವ್ರು ಇನ್ನೂ ಬಂದಿಲ್ಲಕ್ಕಲ್ಲ, ಇಲ್ಲಿ ಭಟ್ರೆಲ್ಲ ಕಾಯ್ತಾವ್ರೆ. ಗೊತ್ತಾಯ್ತಾ ಈಗ ನಾನ್ ಮಕ್ಳಿಗೆ ಯಾಕೆ ಬೈತೀನಿ ಅಂತ? ಚೂರು ಜವಾಬ್ದಾರಿ ಇಲ್ಲ ಅವ್ರಿಗೆ. ಲೇ, ಈಗ ಕೋಪ ಮಾಡ್ಕೊಂಡ್ರೆ ಸರೋದತ್ತೆ, ಅವ್ರಿಗೆ ಎಲ್ಲವ್ರೆ ಅಂತ ತಿಳ್ಕೊಂಡು ಫಸ್ಟ್ ಬರಕ್ಕೆ ವ್ಯವಸ್ಥೆ ಮಾಡ್ಲಾ? ಸರಿ, ನೀ ಟೆನ್ಷನ್ ಮಾಡ್ಕೋಬೇಡ, ಫೋನ್ ಮಾಡಿ ವಿಚಾರಿಸ್ತೀನಿ. ಸರಿ. ರೀ, ಏನಾಯ್ತ್ರಿ? ಆ ಮಾಧವ ವಲ್ಲಭಂಗೆ ಚೂರು ಜವಾಬ್ದಾರಿ ಇಲ್ಲ ಗಿರ್ಜಾ. ಯಾಕೇನಾಯ್ತು? ಬೆಳಿಗ್ಗೆನೆ ಶಿವನ್ ಮನೆಗೆ ರೇಷನ್ ಕೊಡು ಅಂತ ಕಳ್ಸಿದೀನಿ, ಇನ್ನೂ ಹೋಗಿಲ್ವಾ? ಅದೇ ರೀ, ನೀವೇ ಹೇಳಿದ್ರಲ್ಲ ಸ್ವಲ್ಪ ನಿಧಾನಾಗಿ ಜೋಪಾನವಾಗಿ ಹೋಗಿ ಬನ್ನಿ ಅಂತ. ನಿಮ್ ಮಾತವ್ರು ಯಾವತ್ ತಪ್ಪಿದಾರೆ ಹೇಳಿ? ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದಾರೆ ಅನ್ಸುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೋಗ್ತಾರ ಬಿಡ್ರಿ. ನಿಧಾನಕ್ಕೆ ಹೋಗಿ ಅಂತ ಹೇಳ್ದೆ ಗಿರ್ಜಾ, ಹಾಗಂತ ಹಬ್ಬ ಮುಗಿದ್ಮೇಲೆ ಹೋಗ್ತಾರೆ? ಮೈಕ ಎಲ್ಲ ನೋವು ಬಂದೋಯ್ತು. ವಲ್ಲಭ, ಮಾಧವ, ನಿಮ್ಮ ಅಪ್ಪಂಗೆ ಒಂದ್ ಚೂರು ಬುದ್ಧಿ ಇಲ್ಲ. ಅಲ್ಲ, ಮಂಡ್ಯದಲ್ಲಿ ಎಲ್ಲೂ ಸಿಗದೇ ಇರೋ ದಿನಸಿ ಸಾಮಾನುಗಳ ಅಲ್ಲಿಂದ ಇಲ್ಲಿಗೆ ಈ ಗಾಡಿಯಲ್ಲಿ ಹಾಕಿ ಕಳ್ಸಿದಾರಲ್ಲ. ಗಾಡಿಯಲ್ಲಿ ಹಾಕಿ ಕಳ್ಸಿಬಿಟ್ಟು ನಮ್ಮನ್ನ ಕಾರಲ್ಲಿ ಆರಾಮಾಗಿ ಕಳ್ಸಿದ್ರೆ ಆರಾಮಾಗಿ ಬರ್ತಿದ್ವಾ? ಮಾಮ, ಇವಾಗ ಏನ್ ನೀನ್ ಆರಾಮಾಗಿ ಬರ್ಲಿಲ್ವಾ? ಆರಾಮಾಗಿ ತಾನೇ ಬಂದೆ. ಆರಾಮಾಗಿ ಈ ಗಾಡಿಯಲ್ಲಿ? ಅಪ್ಪ, ನನ್ನ ಮೈಯಲ್ಲಿರೋ ಪಾರ್ಟ್ಸ್ ಎಲ್ಲೆಲ್ಲಿ ಉದುರೋಗವ ಅಂತ ನೋಡ್ಕೋಬೇಕು ಫಸ್ಟ್ ನಾನು. ಮಾಮ, ಇರೋ ಬ್ರೈನ್ ಸಿಗ್ದೇನೆ ಬ್ರೈನ್ಲೆಸ್ ಮಾಮ ಆಗಿದ್ದೆ ಇಷ್ಟ ದಿನ. ಇವಾಗ ಇನ್ನು ಏನೇನು ಉದ್ರೋಗಿದ್ಯೋ. ಹೌದು ಮಾಮ, ಒಂದ್ಸತಿ ನೋಡ್ಕೊಂಬಿಡು. ಮಾಡಿಸ್ತೀರಪ್ಪ ನೀವು, ತಂದೆ ಮಕ್ಕಳು ಎಲ್ಲ ಸೇರ್ಬಿಟ್ಟು ನನ್ನ ಚೆಕ್ ಮಾಡಿಸ್ತೀರಾ, ಎಲ್ಲ ಉದುರಿಸ್ತೀರಾ ನೀವು. ಅಲ್ಲ, ನಿಮ್ಮ ಅಪ್ಪನಿಗೆ ಮಾತ್ರ ಬುದ್ಧಿ ಇಲ್ಲ ಅನ್ಕೊಂಡಿದ್ದೆ, ಈ ಶಿವರಾಮೇಗೌಡ್ರಿಗೆ ಬುದ್ಧಿ ಬೇಡವಾ? ಅವರು ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ತಾರಲ್ಲ, ಏನ್ ದೊಡ್ಡ ಮನುಷ್ಯರು ಇವರೆಲ್ಲ ಅಂತ. ಮಾಮ, ಸ್ವಲ್ಪ ಸೈಲೆಂಟ್ ಆಗಿ ಮಾತಾಡೋ ಮಾಮ. ಮಂಡ್ಯದಲ್ಲಿ ಈ ವ್ಯಕ್ತಿಗೆ ತುಂಬಾ ಗೌರವ ಇದೆಯಂತೆ. ದೊಡ್ಡೋರ್ಗೆ ಬುದ್ಧಿ ಇಲ್ಲ ಅಂತ ಕೇಳಿದ್ದೆ, ನಿಮ್ಮ ಅಪ್ಪನ ಜೊತೆ ಇವ್ರನ್ನ ನೋಡೋ ಭಾಗ್ಯ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ದೊಡ್ಡವರು ಅನಿಸ್ಕೊಂಡವ್ರಲ್ಲ. ಮಾಧವ, ಈಗ ಬಂದ್ರೆ? ನಮಸ್ಕಾರ ಗೌಡ್ರಿ. ಏನಪ್ಪಾ ಸುಂದ್ರ, ದೊಡ್ಡವರು ಗಿಡ್ಡವರು ಅಂತ ಏನೋ ಹೇಳ್ತಾ ಇದ್ದೆ? ಅದೇ ನಿಮ್ ಬಗ್ಗೆನೇ ಹೇಳ್ತಾ ಇದ್ದೆ. ಶಿವರಾಮೇಗೌಡರು ಎಷ್ಟು ದೊಡ್ಡ ಮನುಷ್ಯರು ಕೊಡ್ರ ಅಂತ ಹೇಳ್ತಾ ಇದ್ದೆ ಗೌಡ್ರಿ. ನೀನು ನಮ್ ಕ್ವಾಟ್ಲೆ ಇಬ್ರು ಒಂದೇ ಅಂತ ನಂಗೆ ಚಂದ ಗೊತ್ತು. ತುಮ್ಕಿರ್ಲ? ಸಾರಿ ಮಾವ, ಸ್ವಲ್ಪ ತಡ ಆಯ್ತು. ಗಾಡಿಲೆಲ್ಲ ಲೋಡ್ ಹಾಕೊಂಬರೋದು ಲೇಟ್ ಆಗೋಯ್ತು. ನೀವು ಬರೋ ತಡ ಆಯ್ತಲ್ಲ, ಅದಕ್ಕೆ ನಿಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೆ ನಾನು. ಏನು ಬಾವಂಗ್ ಫೋನ್ ಮಾಡಿದ್ರ? ಹೋಯ್ತು ಕತೆ ಹಂಗಾರೆ. ಏನಿಲ್ಲ, ಹಂಗ್ ಒಣ್ಕೊಂತ ಇದ್ಯೆ? ಏನಿಲ್ಲ ಗೌಡ್ರೆ, ಅದು ಅರ್ಚಕರು ದೇವಸ್ಥಾನದಲ್ಲಿ ಅರ್ಚನೆ ಮಾತ್ರ ಮಾಡಿದ್ರೆ, ಇವರಪ್ಪ ಹಂಗಲ್ಲ, ಅರ್ಚನೆ ಮಂಗಳಾರತಿ ಪ್ರಸಾದ ತೀರ್ಥ ಎಲ್ಲ ಒಟ್ಟೊಟ್ಟಿಗೆ ಕೊಟ್ಬಿಡ್ತಾರೆ. ನೀವೇನ್ ಭಯ ಬಿಡ್ಬೇಡಿ, ನಿಮ್ಮ ಅಪ್ಪಂಗೆ ನಾನು ಫೋನ್ ಮಾಡಿ ಹೇಳ್ತೀನಿ. ಸರಿ, ಭಟ್ರು ಕಾಯ್ತಾ ಇರ್ತಾರೆ, ಸಾಮಾನೆಲ್ಲ ತೊಗೊಂಡೋಗ. ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ. ಏನೇ ಮಾಡಿದ್ರು ಜನ ಅದ್ರಲ್ಲಿ ಒಂದು ಕೊಂಕ್ ಹುಡುಕ್ತಾರೆ. ಇದ್ರಲ್ಲಿ ನಮ್ ತಪ್ಪು ಎದ್ದು ಕಾಣ್ತಿದ್ರು, ಯಾಕ್ಲ ಎಲ್ರು ಬಾಯಿ ಮುಚ್ಕೊಂಡವ್ರೆ? ಕಳ್ಳನ್ ದಾರಿ ಮಾಡ್ಕೊಟ್ಟು ನಾವೇ. ಈಶ್ವರಿ, ಜನ ಏನೋ ಮಾತಾಡ್ತವ್ರೆ ಅಂತ ಹೇಳ್ತಾ ಇದ್ದೆ. ಇನ್ನೇನತ್ತೆ, ನಿಮ್ ಮುದ್ದು ಸೊಸೆಗೆ ವಹಿಸ್ಬಿಟ್ಟಿದಿರಲ್ಲ, 4 ಜನದ ಕಣ್ ಕುಕ್ಕಂಗೆ ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಏನ್ ಪ್ರಯೋಜನ ಹೇಳಿ? ಇನ್ನು ಗಣೇಶ ಬಂದಿಲ್ಲ, ಪುರೋಹಿತರು ಬಂದಿಲ್ಲ, ಆಗ್ಬೇಕಾಗಿರೋ ಕೆಲ್ಸ ಎಲ್ಲ ಹಂಗೆ ಬಾಕಿ ಬಿದ್ದದೆ. ಹಂಗಂತ ಜನ ಮಾತಾಡ್ಕತಾವ್ರೆ. ಅವ್ವ, ಈಟ್ ವರ್ಷ ನೀನ್ ಜವಾಬ್ದಾರಿ ವಹಿಸ್ಕೊಂಡು ಹಬ್ಬ ಮಾಡ್ತಿದ್ದಾಗ ಏಟ್ ಸಂದಾಗ ಮಾಡ್ತಿದ್ದೆ. ಆದ್ರೆ ಈ ಕಿತ ನೋಡು,
ಹಬ್ಬದ ತರಾನೇ ಅನಿಸ್ತಿಲ್ಲ. ಚಿತ್ರ, ಜವಾಬ್ದಾರಿ ತಕ್ಕಳದು ಅಂದ್ರೆ ಸೊಂಟಕ್ ಸೆರಕ್ ಸಿಕ್ಸ್ಕೊಂಡಂಗಲ್. ಯಾವ ತೊಂದ್ರೆ ತಕ್ರಾರು ಬರ್ದೇ ಇರಂಗ್ ನೋಡ್ಕೊಳದ್. ಇವೆಲ್ಲ ಅವ್ಕ್ ಏನ್ ಗೊತ್ತಾಯ್ತದ್ಯೋಳು? ಇದನ್ನೆಲ್ಲ ನಮ್ ಶಿವರಾಮ ಅರ್ಥ ಮಾಡ್ಕೊಳ್ದೆ ಹೋಗಿ ಹೋಗಿ ಅವಳ ಕೈಗೆ ಅಧಿಕಾರ ವಹಿಸ್ಬಿಟ್ಟವ್ನೆ. ಯಾಕವ ಬೇಸರದಿಂದ ಮಾತಾಡ್ತಾ ಇದ್ಯಾ? ಅದೇನೋ ಹೇಳ್ತಾರಲ್ಲ, ಆಡೋ ಐದನ್ಗೆ ಅಧಿಕಾರ ಕೊಟ್ರೆ ಒಡಗದ್ದೆ ಕೂತ್ ಮೇದ ಅನ್ನೋ ಹಂಗೆ ನೀನ್ ಅವಳಿಗೆ ಅಧಿಕಾರ ಕೊಟ್ಬಿಟ್ಟಿದೀಯಾ. ನಾನ್ ಏನ್ ಮಾಡ್ಲಿ ಹೇಳು? ಈಗೇನಾಯ್ತು ಅಂತ ಹಿಂಗ್ ಮಾತಾಡ್ತಾ ಇದ್ದಿ? ಒಂದ್ ಕೆಲ್ಸಾನು ನೆಟ್ಗಾಗಿಲ್ವಲ್ಲ, ಮಾತಾಡದೆ ಇನ್ನೇನ್ ಮಾಡ್ಲಿ? ಗುಡಿಯಿಂದ ಕೀಟ ಬರೋ ಹೊತ್ತಾದ್ರೂ ಇನ್ನು ಪುರೋಹಿತರು ಬಂದಿಲ್ಲ, ಗಣೇಶನ್ನು ತಂದಿಲ್ಲ. ಗಣೇಶನ್ ಮುಂದ್ಗಡೆ ಕೀಟ ಬರಬೇಕು ಅನ್ನೋದು ಗೊತ್ತು ತಾನೆ? ಕೊಡ್ಲಾ ಬರ್ಲಾ ಇಲ್ಲಿ ಮಾವಯ್ಯ. ಯಾಕ್ಲ ಇನ್ನ ಗಣೇಶ ತಂದಿಲ್ಲ? ಮಾವಯ್ಯ, ಗಣೇಶನ್ ಹಂಗೆ ಸುಮ್ಕೆ ತರಕಾದದೆ, ಅದ್ದೂರಿಯಾಗಿ ಬರ್ಮಾರ್ಕೋಬೇಕು. ಬತ್ತ ನೋಡ್ತಾ ಇರೋ. ಇನ್ಯಾವ ಅದ್ದೂರಿನ್ಲ? ಎಲ್ಲ ಟೈಮು ಮೀರ್ದ್ಮೇಲೆ ಬತ್ತಾನೆ. ಲೇ, ಅದನ್ ತರಕು ಒಂದ್ ಹೊತ್ತು ಗೊತ್ತು ಬ್ಯಾಡ್ವೇನ್ಲ? ಅದೇನಾರ ಅಜ್ಜಮ್ಮ, ಮಾವಯ್ಯ ಬಂದ ನೋಡಿ ನಮ್ ಗಣಪ. ಗಣಪತಿ ಬಪ್ಪ ಬಾರಿಯ. ನಮಸ್ಕಾರ ಅಂತಮ್ಮ. ಯಾರು ಇವ್ರು? ನನಗ್ ಗೊತ್ತಾಯ್ತಾನೆ ಇಲ್ವಲ್ಲ. ಕ್ವಾಟ್ಲೆ, ದಿಟ್ವಾಗ್ಲು ಅವ್ನು ಯಾರು ಅಂತ ನಂಗೂ ಗೊತ್ತಿಲ್ಲ ಕಳ. ಗೊತ್ತಿಲ್ವೇ? ಒಳ್ಳೆ ಅವನ್ ಮನೆ ಕಾರ್ಯಕ್ರಮದ ತರ ಸ್ಟೆಪ್ ಆಗ್ತವನೆ. ನಾನೇ ಹಾಕಿಲ್ಲ ಈ ತರ. ಇದ್ಯಾರಪ್ಪ ಹಿಂಗ್ ಓಲಾಡ್ತವ್ನೆ? ಗೋವಿಂದ, ಯಾರಲ್ಲ ಅವನು? ಗೊತ್ತಿಲ್ಲಣ್ಣ, ನಾನು ಇವತ್ತಯ್ಯ ನೋಡ್ತಾ ಇರೋದು. ಅಣ್ಣವ್ರೆ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಯಪ್ಪ ದೇವಾದ್ ಎಂತ ಪ್ರಶ್ನೆ ಅಂತ ಕೇಳ್ತೀರಿ ಮಾರ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಣ್ಣವ್ರೆ, ತಪ್ಪು ತಿಳ್ಕೊಬಿಡಿ, ನಿಮ್ಮನ್ನ ನೋಡಿದ್ ನೆನ್ಪಿಲ್ಲ, ಅದಕ್ಕೆ ಕೇಳ್ದೆ ಆಟೆಯ. ನಾನು ಭಾವ ಅಲ್ವ ಮಾರ್ರೆ? ಭಾವನ್ ಯಾರಿಗೆ? ಅಲ್ಲ, ಯಾರಿಗೆ ಬೇಕೋ ಅವ್ರಿಗೆ ಭಾವ. ನೀವು ಭಾವ ಅಂತ ಗೊತ್ತಾಯ್ತು, ಆದ್ರೆ ಯಾರ್ಗೆ ಅಂತ ಗೊತ್ತಾಗ್ಲಿಲ್ಲ. ಅದೇ ನಾನು ಹೇಳಿದ್ದು, ನಾನು ಅವರಿಗೂ ಭಾವ, ಇವರಿಗೆ ಸಹ ಭಾವ. ಓಹೋ, ನೀವು ಭಾವ ಅವ್ರ ಭಾವನಾ? ನಮ್ ಗಣೇಶ ಬಂದ. ಗಣಪತಿ ಬಪ್ಪ ಬಾರಿಯ. Oh,